ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಚಿಕ್ಕಪೇಟೆಯ 3 ಅಂತಸ್ತಿನ ಕಟ್ಟಡ ದಗದಗನೆ ಉರಿದಿರುವಂತದ್ದು. ಸೇತುರಾಮ್ ಸ್ಟ್ರೀಟ್ನ ಕಟ್ಟಡಕ್ಕೆ ಬೆಂಕಿ ಆಹುತಿಯಾಗಿದೆ. ಪೇಪರ್ ಪ್ಲೇಟ್, ಪೇಪರ್ ಗ್ಲಾಸ್ ಇದ್ದ ಕಟ್ಟಡ ಇದಾಗಿತ್ತು. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ. ಕಟ್ಟಡದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿಗಡ ಸಂಭವಿಸಿದೆ. ಚಿಕ್ಕಪೇಟೆಯ 3 ಅಂತಸ್ತಿನ ಕಟ್ಟಡ ದಗದಗ ಎಂದು ಹೊತ್ತಿ ಹುರಿದಿದೆ. ಇನ್ನು ಸೇತುರಾಮ್ ಸ್ಟ್ರೀಟ್ನ ಕಟ್ಟಡಕ್ಕೆ ಬೆಂಕಿ ಬಿದ್ದಿದ್ದು, ಪೇಪರ್ ಪ್ಲೇಟ್, ಪೇಪರ್ ಗ್ಲಾಸ್ ಇದ್ದ ಕಟ್ಟಡ ಹೊತ್ತಿ ಹುರಿದಿದೆ. ಇದೀಗ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ. ಸದ್ಯ ಅಗ್ನಿಶಾಮಕ ದಳದ ಕಾರ್ಯಾಚರಣೆಯಿಂದ ಕಟ್ಟಡದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ನೀವೀಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಹೊಗೆ ಸುತ್ತಕೊಂಡಿರುವಂಥದ್ದನ್ನ ಕಾಣ್ತಿದೆ. ಒಂದು ದೃಶ್ಯದಲ್ಲಿ ಹೊಗೆ ಸುತ್ತಕೊಂಡಿದ್ರೆ ಇನ್ನೊಂದು ದೃಶ್ಯದಲ್ಲಿ ಅಗ್ನಿಶಾಮಕ ದಳದವರು ಕೂಡ ಆಗಮಿಸಿದ್ದಾರೆ ಸ್ಥಳಕ್ಕೆ. ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿ ಕಾರ್ಯಾಚರಣೆ ಕೂಡ ನಡೆಸುತ್ತಿದ್ದಾರೆ. ಆದ್ರಿಂದ ಅಲ್ಲಿ ಪ್ರಾಣಾಪಾಯ ಯಾರಿಗೂ ಕೂಡ ಸಂಭವಿಸಿಲ್ಲ. ಅದರಲ್ಲೂ ಈಗ ಬೇಸಿಗೆ ಆಗಿರೋದ್ರಿಂದ ಒಂದು ಸಣ್ಣ ಕಿಡಿ ಸೋಕಿದ್ರೂ ಕೂಡ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಬೆಂಕಿ ಅವಘಡದಿಂದ ತುಂಬಾನೇ ನಷ್ಟಗಳು ಸಂಭವಿಸಿದ್ನ ನಾವು ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇರ್ತೀವಿ. ಬೆಂಗಳೂರಿನಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಚಿಕ್ಕಪೇಟೆಯ 3 ಅಂತಸ್ತಿನ ಕಟ್ಟಡ ದಗದಗ ಎಂದು ಹೊತ್ತಿ ಹುರಿದಿದೆ. ಸೇತುರಾಮ್ ಸ್ಟ್ರೀಟ್ನ ಕಟ್ಟಡಕ್ಕೆ ಬೆಂಕಿ ಬಿದ್ದಿದ್ದು, ಪೇಪರ್ ಪ್ಲೇಟ್ ಇರ್ಬೋದು, ಪೇಪರ್ ಗ್ಲಾಸ್ ಇರ್ಬೋದು, ಎಲ್ಲವೂ ಕೂಡ ಬೆಂಕಿಯಲ್ಲಿ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅವರ ಈ ಯಶಸ್ವಿ ಕಾರ್ಯಾಚರಣೆಯಿಂದ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದಾಗಿತ್ತು ಈ ದಿನದ ಅಪ್ಡೇಟ್ಸ್. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.